ಆಮೇಲೆ ಈ ಆಹಾರ ಪದ್ಧತಿಗೆ ಬಂದರೆ ಆಯಾ ಪ್ರಾಂತ್ಯದಲ್ಲಿ ಆಯಾ ಸ್ಥಳೀಯವಾಗಿ ಒಂದೊಂದು ಊಟದ ಸ್ಟೈಲ್ ಇರುತ್ತೆ. ಈಗ ಅದೆಲ್ಲ ಹೋಗ್ತದೆ ನೋಡಿ ಸರ್. ಅದೆಲ್ಲ ಈಗ ಉದಾಹರಣೆಗೆ ಉತ್ತರ ಕರ್ನಾಟಕ ಅಂದರೆ ಜೋಳದ ರೊಟ್ಟಿ ಚಪಾತಿ ಹಿಂಗಿತ್ತಲ್ಲ. ಹೌದು. ಈಗ ಇಲ್ಲೂ ತುಂಬ ಇಡ್ಲಿ ಹೋಟ್ಲುಗಳು ಬಂದ್ಬಿಟ್ಟವೆ. ನಾವು ದೋಸೆ, ಇಡ್ಲಿ, ಪಡ್ಡು, ನೆವಣಿ ಯೂಸ್ ಮಾಡ್ತೀವಿ. ನವಣೆ ಬಳಸ್ತೀವಿ. ಹೌದು. ರೈಸ್ ಭಾಳ ಕಡಿಮೆ ನಾವು ಯೂಸ್ ಮಾಡೋದು. ಭಾಳ ಅಂದರೆ ಭಾಳ. ರಾಗಿ ಯೂಸ್ ಮಾಡ್ತೀವಿ. ಓ, ರಾಗಿ ಬಳಸ್ತೀವಿ ಸರ್. ನೆವಣಿ ಬೆಳಿತೀವಿ, ರಾಗಿ ಬಳಸೋದಿಲ್ಲ. ಹಾಂ, ನವಣೆ. ನವಣೆ ನಾವೇ ಬೆಳಿತೀವಿ. ಮನೆಗೆ ಕಮರ್ಷಿಯಲ್ ಪರ್ಪಸ್ ಬೆಳೆಯೋದಿಲ್ಲ. ಗೋಧಿ, ಜೋಳ, ಇವು ನೆವಣಿ, ಹುಳ್ಳಿ ಇಂಥವೇನದಲ್ಲ, ನಾವು ಮನೆ ಪೂರ್ತಿಯಾಗಿ ಎಷ್ಟು ಬೇಕು ಅಷ್ಟೇ ಬೆಳಿತೀವಿ. ಕಮರ್ಷಿಯಲ್ಗೆ ಮನೆ ಉಪಯೋಗಕ್ಕೆ. ಥ್ಯಾಂಕ್ ಯು. ಇದೇ ಗೋಧಿ ಹುಗ್ಗಿನೂ ಮಾಡ್ತೀವಿ ನಾವು. ಗೋಧಿ ಹುಗ್ಗಿ ಸರ್ ಸಖತ್ತಾಗಿರುತ್ತೆ. ರೆಕ್ಕೆನೂ ಇರಬೇಕು, ಬೇರು ಇರಬೇಕು. ಇದ್ರ ಸಾರು ಬೇರೆ ಥರ ಇದೆ. ಒಳಗೆದ್ದು ಕಟ್ಟಿಂದು ಸಾರು. ಇದು ಟೇಸ್ಟ್ ಬೇರೆ ಆಗುತ್ತೆ. ಇದು ಜಾಸ್ತಿ ಕುದಿಸಿದಂಗೆ ಟೇಸ್ಟ್ ಚೇಂಜ್ ಆಗ್ತಾ ಹೋಗುತ್ತೆ, ಸ್ಟ್ರಾಂಗ್ ಆಗುತ್ತೆ ಟೇಸ್ಟ್. ಇದು ಸಾಂಬಾರು ಹಳೆದಾದಷ್ಟು ಹಳೆದಾದಷ್ಟು ರುಚಿ ಜಾಸ್ತಿ ಆಗುತ್ತೆ. ಹೋಳಿಗೆ ಆಗಿದೆ. ಹೌದಾ? ಅಲ್ಲ, ನೀವು ಶುಗರ್ ಗೀಗರ್ ಅಂದ್ರಲ್ಲ, ಅದಕ್ಕೆ ನಾನೇ ಬೇಡ ಅಂದೆ. ಬೆಲ್ಲ ಅದು ಆರ್ಗ್ಯಾನಿಕ್. ಇನ್ನು ಆರ್ಗ್ಯಾನಿಕ್ ಬೆಲ್ಲ ತರೋದಲ್ಲ ನಾವು. ಬೆಲ್ಲ ಜಾಸ್ತಿ ಎಲ್ಲಿ ಸ್ವೀಟ್ ಇಲ್ಲ, ಹಿಂಗಾಗಿ ಬೇಡ ಭಾಳ ಬಾಯಿ ಒಂದು ತಿನ್ನೋದ್ರಲ್ಲಿ ಸಾಕಾಗ. ನಮ್ದು ನೀವು ಟೀ ಕುಡಿದ್ರಲ್ಲ, ಅದು ಶುಗರ್ ಜಾಸ್ತಿ ಇಲ್ಲ, ನಾರ್ಮಲ್ ಇರ್ತದೆ. ಮಾಲಿ ಪಾಟೀಲ್ ಅಂತ ಡಾಕ್ಟರ್ ಇದ್ರ? ಹೌದು, ಅದ್ರ ನಮ್ಮ ಕಾಕ ಗದನಿಗೆ ಅದ್ರ. ಓ, ಮಾಲಿ ಪಾಟೀಲ್ ಅನ್ಸ್ತವ್ರು ನಿಮ್ಮ? ಹೌದು, ನಮ್ಮ ಕಾಕರೇ. ಓಹೋ, ನರ್ಸಿಂಗ್ ಹೋಮ್ JT ಕಾಲೇಜ್ದಲ್ಲಿ. ಹತ್ರ ನಾವು ಸಾಂಬಾರು ಮಸಾಲ ಆಗಲಿ, ಪಾವ್ ಭಾಜಿ ಮಸಾಲ ಎಲ್ಲ ಮನೆಗೆ ಮಾಡ್ತೀವಿ. ಪಲಾವ್ ಮಸಾಲ ಎಲ್ಲ, ಬಿಸಿಬೇಳೆ ಬಾತದ್ದು, ಪುಳಿಯೋಗರೆ ಎಲ್ಲ ಮನೆಯಾಗ ಮಾಡ್ಕೊಂತೀವಿ. ಹೋಮ್ ಫುಡ್ ಹುಡ್ರಿಗೆ ನನಗೆ ಬೇಕ್ರಿ ಐಟಮ್ ಲೈಕ್ ಮಾಡೋಲ್ಲ ಮನ್ಯಾಗನ. ಈ ಮೆಣಸಿನ್ಕಾಯಿ ಏನೋ ಒಂದು ಕಿಕ್ಕಿದೆ ನೀವು ಹೇಳ್ದಂಗೆ. ಆಮೇಲೆ ನೀವು ಊಟ ಮಾಡೋಕೆ ಇದು ಫುಡ್ ಆಯಿಲ್ ಸಮೇತ ಕುಸುಬಿದೆ ನಾವು ಯೂಸ್ ಮಾಡೋದು. ಹೊಲದ್ದು? ಹೌದು, ನಮ್ಮ ಹೊಲದ ಕುಸುಬಿ ಬೇರೆ ಟೇಸ್ಟ್ ಬೋರ್ಡ್ ಪ್ಲಸ್ ಅದೇ ಆಯಿಲ್ ತೊಗೊಂಬಂದು ಅನ್ಫಿಲ್ಟರ್ಡ್ ಅದು ಮತ್ತೆ ಕುಸುಬಿನ ಯೂಸ್ ಮಾಡಿ. ಹೌದು, ಇಲ್ಲ ಸಖತ್ತಾಗಿದೆ. ಗುಡ್ ಫಾರ್ ಹೆಲ್ತ್, ಫಸ್ಟ್ ಕ್ಲಾಸ್ ಆಗಿದೆ. ನಾವೇ ಸ್ವಂತ ಬೆಳೆದಿರೋ, ಯಾವ ಅಡಲ್ಟ್ರೇಷನ್ ಇಲ್ಲ. 5 kg 1 ಲೀಟ್ರಾ? ಹೌದು. 5 kg ಕುಸುಬಿ ಬೀಜ ಎಷ್ಟು ರೇಟು? ಸ್ವಲ್ಪ ಅದು ಆಯಿಲ್ ಪರ್ಸೆಂಟೇಜ್ ಕಡಿಮೆ ಸರ್. ಅದು ಒಂದು 100 kgಗೆ 5,500 rupees. ಒಂದು 100 kgಗೆ 50 ರೂಪಾಯಿ ಕೆಜಿ. 50 ರೂಪಾಯಿಂದ 55 ರೂಪಾಯಿ ಕೆಜಿ. ಅಲ್ಲ, 5 kg ಅಂದರೆ 250 ರೂಪಾಯಿ ಕೆಜಿ. 250 ರೂಪಾಯಿ ಅಷ್ಟು ಐಟಮ್ ಬೇಕು. 300 ರೂಪಾಯಿದ್ದು ಬೀಜ ಬೇಕು. ಬೀಜ ತೊಗೊಂಡು ನೀವು ಕ್ರಶ್ ಮಾಡಿದ್ರೆ 1 ಲೀಟ್ರ್ ಆಯಿಲ್ ಬರುತ್ತೆ.